ಇನ್ನು ವಾಲ್ಮೀಕಿ ನಿಗಮದ ಕರ್ಮಕಾಂಡ ಇದು ಬಯಲಾಗಿದ್ದೇ ಆಗಿದ್ದು ಬಿಜೆಪಿಗೆ ಇದೊಂದು ಪ್ರಮುಖವಾದಂಥ ಅಸ್ತ್ರ. ಬಿಜೆಪಿ ಇವತ್ತು ಮುಖ್ಯಮಂತ್ರಿಗಳ ನಿವಾಸವನ್ನು ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡ್ತಾ ಇದೆ. ಬಿಜೆಪಿ ಇದನ್ನು ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದೆ. ಸಿಎಂ ಅನುಮತಿ ಇಲ್ಲದೆ 187 ಕೋಟಿ ರೂಪಾಯಿ ಹಣ ಹಗರಣ ಹೆಂಗಾಗುತ್ತೆ? ಸಿಎಂ ರಾಜೀನಾಮೆ ಕೊಡಬೇಕು ಅನ್ನೋದು ಚಂದ್ರಶೇಖರನ್ ಇದಕ್ಕೆ ಸಂಬಂಧಪಟ್ಟಂಗೆ ಸುದೀರ್ಘವಾದಂಥ ಡೆತ್ ನೋಟ್ ಬರೆದಿಟ್ಟು ಅವರು ಸತ್ತಿದ್ದು, ಆತ್ಮಹತ್ಯೆ ಮಾಡಿಕೊಂಡಿದ್ದು, ಇದೆಲ್ಲದೂ ಕೂಡ ಬಿಜೆಪಿಗೆ ಅಸ್ತ್ರ. ಸಿಎಂ ಅನುಮತಿ ಇಲ್ಲದೇ 187 ಕೋಟಿ ರೂಪಾಯಿ ಹಗರಣ ನಡೆಯುತ್ತಾ? ಇದು ಬಿಜೆಪಿ ಎತ್ತಿರುವಂಥ ಪ್ರಶ್ನೆ. ಹೀಗಾಗಿ ಸಿಎಂ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯ. ಇನ್ನು ಕೇವಲ ಇಷ್ಟು ಮಾತ್ರ ಅಲ್ಲ, ಮಾಜಿ ಸಚಿವ ನಾಗೇಂದ್ರ ಅವ್ರನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಂಧಿಸಬೇಕು. ಇನ್ನು ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋಕೆ ಮುಂದಾಗಿದೆ. ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಇವತ್ತು ಬಿಜೆಪಿ. ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಾಯಕರುಗಳು ರೆಡಿ ಆಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಸಿಎಂ ನಿವಾಸಕ್ಕೆ ಎಂದು ಬಿಜೆಪಿ ಮುತ್ತಿಗೆ ಹಾಕುವಂತ ಒಂದು ಸಿದ್ಧತೆ ಮಾಡಿಕೊಂಡಿದೆ. ಸಿಎಂ ಅನುಮತಿ ಇಲ್ಲದೆ 187 ಕೋಟಿ ಹಗರಣ ನಡೆಯುತ್ತಾ ಅನ್ನೋದು ಈಗ ಪ್ರಶ್ನೆ. ಬಿಜೆಪಿ ನಾಯಕರು ಮಾಡ್ತಿರುವಂತಹ ಪ್ರಶ್ನೆ ಇದು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ವಾಲ್ಮೀಕಿ ನಿಗಮದ ಅಕ್ರಮ ಸಂಬಂಧಪಟ್ಟ ಹಾಗೆ ಏನು ವಿಚಾರ ಇದೆ, ಸಿಎಂ ನಿವಾಸಕ್ಕೆ ಇವತ್ತು ಬಿಜೆಪಿ ನಾಯಕರು ಪರಿಶಿಷ್ಟ ಜಾತಿಗೆ ಏನು ಹಣವನ್ನು ಮೀಸಲಿಡಲಾಗಿತ್ತು, ಅದನ್ನು ಲೋಕಸಭೆ ಸಂದರ್ಭದಲ್ಲಿ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋದು. ಸೊ 187 ಕೋಟಿ ಹಣ ಸಿಎಂ ಅವರ ಅನುಮತಿ ಇಲ್ಲದೆ ಹೇಗೆ ಹೋಗೋಕ್ಕೆ ಸಾಧ್ಯ? ಅವರ ಗಮನಕ್ಕೆ ಬರೋದು ಹೇಗೆ ಬೇರೆ ಬೇರೆ ಅಕೌಂಟ್ಗಳಿಗೆ ಇದು ಹಂಚಿಕೆ ಆಗಿದೆ? ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಹಣವನ್ನು ದುರ್ಬಳಕೆ ಮಾಡಲಾಗಿದೆ ಅಂತ ಈಗ ಬಿಜೆಪಿ ನಾಯಕರು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿದ್ದಾರೆ. ಸೊ ವಾಲ್ಮೀಕಿ ನಿಗಮದ ಹಣ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖಂಡಿತ ಇದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಂಟಕವಾಗಿ ಪರಿಣಮಿಸಿದೆ. ಈಗಾಗಲೇ ಸಚಿವರ ತಲೆದಂಡ ಕೂಡ ಆಗಿದೆ ಈ ವಿಚಾರದಲ್ಲಿ. ಆದರೆ ಇದು ಇಲ್ಲಿಗೆ ನಿಲ್ಲಬಾರ್ದು, ಇದಕ್ಕೊಂದು ಕನ್ಕ್ಲೂಷನ್ ಅಂತ ಬರಬೇಕು. ಯಾರ್ಯಾರು ಇದರಲ್ಲಿ ದುಡ್ಡು ನುಂಗಿದ್ದಾರೆ, ಯಾರ ಪಾತ್ರ ಇದೆ, ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರು ಇದರ ಜವಾಬ್ದಾರಿಯನ್ನು ಹೊರಬೇಕು ಅಂತ ಎಲ್ಲ ವಿಪಕ್ಷ ನಾಯಕರುಗಳು ಒತ್ತಾಯ ಮಾಡ್ತಿದ್ದಾರೆ. ನೀವು ಕ್ಲೀನ್ ಗೌರ್ಮೆಂಟ್, ನಾನು ಕ್ಲೀನ್ ಹ್ಯಾಂಡ್ ಅಂತ ಹೇಳ್ತೀರಿ, ಆದರೆ ನಿಮ್ಮ ಅನುಮತಿ ಇಲ್ಲದೆ ಹೇಗೆ 187 ಕೋಟಿ ಹಗರಣ ನಡೆಯುತ್ತೆ? ಅದು ಕೂಡ ಹಣಕಾಸಿನ ವ್ಯವಹಾರಗಳು ಕೂಡ ನಿಮ್ಮ ಸುಪರ್ದಿಯಲ್ಲೇ ಇರೋದು ಅಂತ ಕೂಡ ಈಗ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ.